ಓಂ ಶಾಂತಿ. ಇಂದಿನ ಮುರಳಿ ದಿನಾಂಕ 29 ಅಕ್ಟೋಬರ್ 2025. ಮುರಳಿ ಮಹಾವಾಕ್ಯಗಳು. मीठे बच्चे, तुम्हें एक एक को परिस्तानी बनानी है। तुम हो सबका कल्याण करने वाले। तुम्हारा कर्तव्य है गरीबों को साहूकार बनाना. ಬಾಬಾ ಹೇಳ್ತಾರೆ, ತಾವು ಒಬ್ಬೊಬ್ಬರಿಗೆ ಪರಿಸ್ಥಾನಿಗಳನ್ನಾಗಿ ಮಾಡಬೇಕಾಗಿದೆ, ಪರಿಗಳನ್ನಾಗಿ ಮಾಡಬೇಕಿದೆ. ತಾವೀಗ ಎಲ್ಲರ ಕಲ್ಯಾಣ ಮಾಡಬೇಕು. ತಮ್ಮ ಕರ್ತವ್ಯನೇ ಆಗಿದೆ ಬಡವರನ್ನ ಸಾಹುಕಾರರನ್ನಾಗಿ ಮಾಡೋದು. ಒಬ್ಬೊಬ್ಬರಿಗೆ ಪರಿಗಳು ಅಂತಂದರೆ ಪರಿಸ್ತಾ ಅರ್ಥಾತ್ ಹರ್ಷಸ್ಸೆ ಪರೆ. ಯಾರು ಈ ಮಣ್ಣಿನ ದೇಹ, ಮಣ್ಣಿನ ಜಗತ್ತಿನಿಂದ ಪರೆ ಇದ್ದಾರೋ ಅವರು ಪರಿಗಳು, ಫರಿಸ್ತೆಗಳು. ಆ ರೀತಿ ಬಾಬಾ ಹೇಳ್ತಾರೆ, ಈ ದೇಹವಾನದ ಮಣ್ಣಿನಿಂದ ಮುಕ್ತ ಮಾಡೋದಕ್ಕಾಗಿ ತಾವು ಸ್ವಯಂ ಈ ದೇಹಭಾನದಿಂದ ಆತ್ಮಸ್ಥಿತಿಯಲ್ಲಿ ಸ್ಥಿತಾಗಿ ಎಲ್ಲರೊಳಗೂ ಆ ಆತ್ಮಭಾವವನ್ನು ನೋಡ್ತಾ ಅವರೊಳಗಿರುವಂತಹ ದೇಹಭಾನವನ್ನು ಸಮಾಪ್ತ ಮಾಡುವಂತಹ ಕಾರ್ಯ ಮಾಡಬೇಕು. ಇದಕ್ಕೆ ಬಾಬಾ ವಿಶ್ವ ಕಲ್ಯಾಣ ಅಂತ ಹೇಳ್ತಾರೆ. ಬಾಬಾ ವಿಶ್ವ ಕಲ್ಯಾಣ ಮಾಡುವಂಥ ಕಾರ್ಯವನ್ನು ಮಾಡಬೇಕಾಗಿದೆ. ಯಾರು ಈ ಜಗತ್ತಿನೊಳಗ, ಈ ಸಂಸಾರದೊಳಗ ಡ್ರಾಮಾ ಮಾಡ್ಲಿಕ್ಕೆ ಬಂದು ಡ್ರಾಮಾದಲ್ಲಿ ಸಿಕ್ಕಾಕೊಂಡಿದ್ದಾರೆ, ಡ್ರಾಮಾದೊಳಗೆ ಸ್ಟೋರಿ ಒಳಗೆ ಇರುವಂತಹ ದುಃಖವನ್ನು ಸ್ವಯಂ ತಮ್ಮದೇ ದುಃಖ ಅಂದ್ಕೊಂಡು ದುಃಖಿಯಾಗಿದ್ದಾರೆ, ಅವರೆಲ್ಲರನ್ನ ಮೇಲೆತ್ತುವಂತಹ ಕಾರ್ಯ ತಾವು ಮಕ್ಕಳು ಮಾಡಬೇಕು, ಕಲ್ಯಾಣ ಮಾಡಬೇಕಾಗಿದೆ ಅಂತಾರೆ ಬಾಬಾ. ತಮ್ಮ ಕರ್ತವ್ಯನೇ ಆಗಿದೆ ಬಡವರನ್ನ ಸಾಹುಕಾರರನ್ನಾಗಿ ಮಾಡೋದು. ಬಡವರು ಅಂತಂದರೆ ಫಿಸಿಕಲಿ ಬಡವರಲ್ಲ, ಧನ ಇಲ್ಲದೆ ಇರುವವರು, ಎಲ್ಲ ರೀತಿಯ ಅನುಕೂಲತೆ ಇಲ್ಲದೆ ಇರುವಂಥವರು. ಆ ಬಡತನದ ಮಾತಲ್ಲ ಬಾಬಾ ಹೇಳೋದು. ಒಂದು ರೀತಿಯ ಒಂದು ಬಡತನ ಅಂದರೆ ಯಾವಾಗ ವಿಶ್ವದ ಮಾಲೀಕರಾಗಿರುವಂಥವರು, ಪಂಚತತ್ವಗಳಿಗೆ ಮಾಲೀಕರಾಗಿರುವಂತಹ ಆತ್ಮರು ತನ್ನ ಒಂದು ಆತ್ಮಸ್ಥಿತಿಯನ್ನು ಕಳ್ಕೊಂಡಿರುವ ಕಾರಣದಿಂದ ಈ ಸಮಯದೊಳಗ ತಮ್ಮನ್ನು ತಾವೇನು ಸಾಧಾರಣ ರೂಪದಲ್ಲಿ, ಮನುಷ್ಯ ರೂಪದಲ್ಲಿ ಅನುಭವ ಮಾಡ್ತಾ ಇದ್ದಾರಲ್ಲ, ಇದಕ್ಕೂ ಬಡವರೇ ಅಂತ ಹೇಳಲಾಗ್ತದೆ. ಇನ್ನೊಂದು ಸಂಗಮ ಯುಗದಲ್ಲಿ ಅತಿ ಸೂಕ್ಷ್ಮ ರೂಪದ ಬಡತನ ಅಂತಂದರೆ ಬಾಬಾ ಹೇಳ್ತಾರೆ, ಯಾರು ತಮ್ಮಲ್ಲಿ ಇರುವುದನ್ನು, ಏನೆಲ್ಲ ಇದೆ, ಏನು ತನುವಿದೆ, ಯಾರ ಹತ್ರ ಮನಸ್ಸಿದೆ, ಯಾರ ಹತ್ರ ಭಾವನೆಗಳಿವೆ, ಯಾರ ಹತ್ರ ವಿಕಾರಿದೆ, ಏನಿದೆ ಅದೆಲ್ಲವನ್ನ ಭಗವಂತನಿಗೆ ಅರ್ಪಿಸಿದ್ದಾರೆ, ಅವರು ಬಡವರು. ಅಂಥ ಬಡವರಿಗೆ ಈಶ್ವರ್ಯ ಜ್ಞಾನ ಧನವನ್ನು ಕೊಟ್ಟು ಅವರಿಗೆ ಸಾಹುಕಾರರನ್ನಾಗಿ ಮಾಡಬೇಕಾಗಿದೆ ಅಂತ ಹೇಳ್ತಾರೆ ಬಾಬಾ. ಪ್ರಶ್ನೆ, बाबा का कौन सा नाम भल साधारण है लेकिन कर्तव्य बहुत महान है. ಬಾಬಾರವರ ಯಾವ ಹೆಸರು ಬಹಳ ಸಾಧಾರಣಿವೆ, ಆದರೆ ಆ ಕರ್ತವ್ಯ ಮಾತ್ರ ಬಹಳ ಮಹಾನಾಗಿದೆ, ಯಾವುದು ಅಂತ ಕೇಳ್ತಾರೆ ಬಾಬಾ. ಬಾಬಾ ಉತ್ತರದಲ್ಲಿ ಹೇಳ್ತಾರೆ, ಬಾಬಾಕು ಕೇತೆ ಹೇ ಬಾಗ್ವಾನ್ ಖಿವಯ್ಯ. ಬಾಗ್ವಾನ್ ಅಂತ ಹೇಳಲಾಗ್ತದೆ ಹೂದೋಟದ ಮಾಲೀಕ, ಖಿವಯ್ಯ ಅಂಬಿಗ ದಡ ಸೇರಿಸುವವರು ಅಂತಲೂ ಹೇಳಲಾಗ್ತದೆ. ಯಹ ನಾಮ್ ಕಿತ್ನಾ ಸಾಧಾರಣ ಹೇ ಲೇಕಿನ್ ಡೂಬನೆ ವಾಲೆ ಕೋ ಪಾರ್ ಲೇ ಜಾನಾ. ಯಹ ಕಿತ್ನಾ ಮಹಾನ್ ಕರ್ತವ್ಯ ಹೇನಾ. ಹೆಸರು ನೋಡ್ರಿ ಏನಂತಿದೆ, ಅಂಬಿಗ, ಖಿವಯ್ಯ ಅಂತ ಇದೆ. ಆದರೆ ಮುಳುಗುವಂಥವರೆಲ್ಲರಿಗೂ ಪಾರ್ ಮಾಡ್ತಾರತ್ತಂದರೆ ಇದು ಸಾಧಾರಣ ಕಾರ್ಯ ಅಲ್ಲ. ಸಮುದ್ರದಲ್ಲಿ, ನದಿಯಲ್ಲಿ, ನೀರಿನಲ್ಲಿ, ಕೆರೆಯಲ್ಲಿ ಮುಳುಗುವಂಥವರನ್ನ ಯಾರಾದರೂ ಮೇಲೆತ್ತಬಹುದು. ಆದರೆ ಬಾಬಾ ಹೇಳ್ತಾರೆ, ಯಾರು ಈ ವಿಶ್ವ ನಾಟಕ ಮಾಡಲಿಕ್ಕೆ ಅಂತ ಬಂದು ನಾಟಕವನ್ನೇ ನಿಜ ಅಂತ ತಿಳ್ಕೊಂಡು ತಮ್ಮ ಆತ್ಮಸತ್ಯವನ್ನು ಮರೆತು ನಾಟಕದ ದುಃಖದೊಳಗ, ನಾಟಕದಲ್ಲಿ ಸಿಕ್ಕಿರುವ ಪಾತ್ರದೊಳಗಿನ ದುಃಖ ಚಿಂತೆಯನ್ನು, ಪಾತ್ರದೊಳಗಿನ ರೋಗಗಳನ್ನು, ತನ್ನ ರೋಗ ತನ್ನ ಚಿಂತೆ ಅಂದ್ಕೊಂಡು ಅದರಲ್ಲಿ ಏನು ಸಂಪೂರ್ಣವಾಗಿ ಮುಳುಗಿ ದುಃಖದ ಚಿಂತೆಯ ಭಾರದ ಅನುಭವ ಮಾಡ್ತಾ ಇದ್ದಾರೆ, ಯಾರೆಲ್ಲ ಈ ಸಂಸಾರದ ಒಂದು ದೇಹಭಾನದ ನೀರಿನಲ್ಲಿ ಮುಳುಗಿ ಹೋಗಿದ್ದಾರೋ ಅಂಥವ್ರನ್ನೆಲ್ಲ ಪಾರು ಮಾಡೋದೇನಿದೆಯಲ್ಲ
ಮತ್ತೆ ಅವರ ಆತ್ಮಸ್ಥಿತಿಗೆ ತಗೊಂಡು ಬರೋದಿದೆ. ಇದು ಬಹಳ ದೊಡ್ಡ ಮಹಾನ್ ಕಾರ್ಯ ಆಗಿದೆ. ಅಂಬಿಗನ ರೂಪದಲ್ಲಿ ಬಾಬಾ ಈ ಕಾರ್ಯವನ್ನ ಮಾಡ್ತಾ ಇದ್ದಾರೆ. ಜೈಸೆ ತೇರ್ನೆ ವಾಲೆ ತೇರಾಕ್ ಏಕ್ ದೋ ಕೋ ಹಾತ್ ಮೇ ಹಾತ್ ದೇ ಪಾರ್ ಲೇ ಜಾತೆ ಹೇನಾ. ಈಜು ಆಡುವಂಥ ಈಜುಗಾರ ಯಾರಿಗೆ ನೀರಿನಲ್ಲಿ ತೇಲುವಂತಹ ಅಭ್ಯಾಸ ಇದೆ ಅಂಥವರೊಬ್ಬರಿಗೊಬ್ಬರು ಕೈ ಹಿಡಿದು ಒಬ್ಬರನ್ನೊಬ್ಬರು ಬದುಕಿಸಿ ದಡಕ್ಕೆ ಸೇರಿಸುವಂತಹ ಒಂದು ಕಾರ್ಯವನ್ನು ಮಾಡ್ತಾರೆ. ಐಸೆ ಬಾಬಾ ಕಾ ಹಾತ್ ಮಿಲ್ನೆ ಸೆ ತುಮ್ ಸ್ವರ್ಗವಾಸಿ ಬನ್ ಜಾತೆ ಹೋ. ಈ ಸಂಸಾರದೊಳಗ, ಈ ಒಂದು ಸಾಂಸಾರಿಕ ಸಮುದ್ರದಲ್ಲಿ ನಾವೇನು ಪಾರ್ಟ್ ಒಳಗೆ ಮುಳುಗಿದ್ವಿ, ಬಾಬಾ ನಮಗೆ ಕೈ ಕೊಡ್ತಾ ಇದ್ದಾರೆ ಮೇಲ್ ಬರೋದಕ್ಕಾಗಿ. ಬಾಬಾರವರ ಕೈ ಅಂದರೆ ಬಾಬಾರವರ ಶ್ರೇಷ್ಠ ಮತ, ನಾಲೆಡ್ಜ್, ದಿವ್ಯ ಬುದ್ಧಿ, ವಿಸ್ಡಮ್ ಬಾಬಾ ನಮಗೆ ಕೊಡ್ತಾ ಇದ್ದಾರೆ. ಎಷ್ಟೆಷ್ಟು ನಾನು ಆ ದಿವ್ಯ ಬುದ್ಧಿಯನ್ನು ಉಪಯೋಗ ಮಾಡ್ಕೋತೀನಿ, ನನ್ನ ಕೈಯನ್ನು ಅರ್ಥಾತ್ ನನ್ನ ಬುದ್ಧಿ ಅಂತೇನು ಇಲ್ಲಿ ತನಕ ಹೇಳ್ಕೊತಾ ಇದ್ದೆ ಅಹಂ ಒಳಗ, ಆ ಬುದ್ಧಿಯನ್ನು ಎಷ್ಟು ನಾನು ಬಾಬಾರವರಿಗೆ ಅರ್ಪಣೆ ಮಾಡ್ತೀನಿ ಅಷ್ಟಷ್ಟು ಸ್ವರ್ಗವಾಸಿ ಆಗ್ತೀನಿ. ಸ್ವರ್ಗವಾಸಿ ಆಗೋದು ಅಂದರೆ ಭವಿಷ್ಯದಲ್ಲಿ ಸತ್ಯಯುಗದೊಳಗ ಈ ಜನ್ಮದ ನೆಕ್ಸ್ಟ್ ಜನ್ಮದೊಳಗ ಏನು ಜೀವನ ಇದೆ ಆ ಸ್ವರ್ಗದ ಮಾತಲ್ಲ. ಸ್ವರ್ಗವಾಸಿ ಆಗೋದು ಅಂದರೆ ಇದೇ ಸಂಗಮ ಯುಗದಲ್ಲಿ ಮನಸ್ಸಿನಲ್ಲಿ ಸ್ವರ್ಗದ ಸಂಬಂಧಗಳ ಅನುಭೂತಿ ಆಗಲಿಕ್ಕೆ ಶುರುವಾಗ್ತದೆ. ಸ್ವರ್ಗದಲ್ಲಿ ಏನಿದೆ ಅದು ಈಗ ಇಮರ್ಜ್ ಆಗ್ತದೆ. ಸ್ವರ್ಗದಲ್ಲಿ ಪರಸ್ಪರ ಏಕತೆ ಇದೆ, ಸ್ವರ್ಗದಲ್ಲಿ ಪರಸ್ಪರ ಸಮಾನತೆ ಇದೆ, ಸ್ವರ್ಗದಲ್ಲಿ ಪ್ರತಿಯೊಬ್ಬರು ಆತ್ಮೀಯ ಒಂದು ದಿವ್ಯ ದೃಷ್ಟಿಯನ್ನು ಉಳ್ಳವರಾಗಿರ್ತಾರೆ. ಅಂದ ಮೇಲೆ ಬಾಬಾ ಹೇಳ್ತಾರೆ, ಈಗ ಪ್ರತಿಯೊಬ್ಬರೊಳಗೂ ಆತ್ಮವನ್ನು ನೋಡುವಂಥ ದಿವ್ಯ ದೃಷ್ಟಿ ಹಾಗೂ ಎಲ್ಲರನ್ನ ಸಮಭಾವದಿಂದ ಆತ್ಮ ಭಾಯಿ ರೂಪದಲ್ಲಿ ನೋಡುವ ಸಮಭಾವ, ಹಾಗೂ ಈ ವಿಶ್ವ ನಾಟಕದಲ್ಲಿ ಎಲ್ಲರ ರೋಲ್ ಒಳಗ ಏನು ಹೆಚ್ಚು ಕಡಿಮೆ ಇದೆ, ಮೇಲು ಕೀಳಿದೆ, ಅದು ಕೇವಲ ಡ್ರಾಮಾ ಅನುಸಾರ ಇದೆ, ಡ್ರಾಮಾದೊಳಗಿದೆ. ಆದರೆ ಡ್ರಾಮಾದಿಂದ ಪರೆ ಇರುವ ಪ್ರತಿಯೊಬ್ಬ ಆತ್ಮ ಸಮಾನ್, ಬಾಪ್ ಸಮಾನ್, ಶುದ್ಧ ಮತ್ತು ಶಾಂತ ಜ್ಯೋತಿಗಳು ಎನ್ನುವಂತಹ ಕಾನ್ಷಿಯಸ್ ಅನ್ನ ಜಾಗೃತ ಮಾಡಿಕೊಳ್ಳೋದೇ ಬಾಬಾ ಹೇಳ್ತಾರೆ ಸ್ವರ್ಗವಾಸಿ ಆಗೋದು. ಸ್ವರ್ಗವಾಸಿ ಆಗೋದು ಅಂದರೆ ನರಕದ ಯಾವ ಫೀಲಿಂಗ್ಸ್ನಲ್ಲಿದ್ವಿ ಇಲ್ಲಿವರೆಗೂ, ನಾನು ಕಮ್ಮಿದ್ದೀನಿ, ಹೆಚ್ಚಿದ್ದೀನಿ, ಅಥವಾ ನನಗೆ ಬೇಕು, ಈರ್ಷಾ, ದ್ವೇಷ, ಹೊಟ್ಟೆ ಕಿಚ್ಚು, ಈ ಎಲ್ಲವುಗಳಿಂದ ಮುಕ್ತರಾಗೋದೇ ಸ್ವರ್ಗವಾಸಿ ಆಗೋದಾಗಿದೆ. ಅಭಿ ತುಂಬಿ ಮಾಸ್ಟರ್ ಹಿವಯ್ಯ ಹೋ. ಬಾಬಾ ಹೇಳ್ತಾರೆ, ನೀವು ಈಗ ಏನಾಗಿದ್ದೀರಿ? ಮಾಸ್ಟರ್ ಹಿವಯ್ಯ. ಹೇಗೆ ಬಾಬಾ ಯಾವಾಗಲೂ ನಮಗೆ ಮಕ್ಕಳಿಗೆ ಹೇಳ್ತಾರೆ, ಜೈಸೆ ಬಾಪ್ ವೈಸೆ ಬಚ್ಚೆ. ಹೇಗೆ ಬಾಬಾ ನಿರಾಕಾರಿದ್ದಾರೆ, ಮಕ್ಕಳು ನಿರಾಕಾರಿದ್ದಾರೆ. ಯಾವುದು ಶಿವಬಾಬಾರ ಕರ್ತವ್ಯ ಇದೆ ಅದು ಮಕ್ಕಳ ಕರ್ತವ್ಯ. ಬಾಬಾ ಹಿವಯ್ಯ ಆಗಿ ಈ ಸೃಷ್ಟಿ ನಾಟಕದೊಳಗ ಈ ಭವಸಾಗರದಲ್ಲಿ ಮುಳುಗಿದವರನ್ನ ಬಾಬಾ ತೇಲಿಸ್ಲಿಕ್ಕೆ, ದಡ ಸೇರಿಸಲಿಕ್ಕೆ ಬಂದಿದ್ದಾರೆ, ಪಾರ್ ಮಾಡಿ ಕರ್ಕೊಂಡು ಹೋಗೋದಕ್ಕಾಗಿ ಬಂದಿದ್ದಾರೆ. ಸೇಮ್ ಅದೇ ರೀತಿಯಾಗಿ ತಂದೆಯ ಸಹಯೋಗಿಯಾಗಿ ನೀವು ಕೂಡ ಮಾಸ್ಟರ್ ಅಂಬಿಗನಾಗಿದ್ದೀರಿ ಅಂತಾರೆ ಬಾಬಾ. ಅಂದರೆ ಬಾಬಾನ್ ಕರ್ತವ್ಯವನ್ನು ಕಂಟಿನ್ಯೂ ಮಾಡೋದು, ಅರ್ಥಾತ್ ಬಾಬಾ ಹೇಗೆ ನನಗೆ ಪಾರ್ ಮಾಡಿಸಿದ್ದವರು ಅದೇ ರೀತಿ ಅನೇಕ ಆತ್ಮರನ್ನು ದೇವಭಾನದಿಂದ ಹೊರಗೆ ತೆಗೆದವರ ಆತ್ಮಸ್ಥಿತಿಯಲ್ಲಿ ಸ್ಥಿತಿ ಮಾಡಿಸುವಂತಹ ಒಂದೇನು ಶುಭ ಕಾರ್ಯ ಇದೆ, ಇದಕ್ಕೆ ಬಾಬಾ ಹೇಳ್ತಾರೆ ಮಾಸ್ಟರ್ ಖಿವಯ್ಯ ಆಗೋದು. ತುಮ್ ಹರೇಕ್ ಕಿ ನಯ್ಯಾ ಕೋ ಪಾರ್ ಲಗಾನೆ ಕಾ ರಾಸ್ತಾ ಬತಾತೆ ಹೋ. ಮಕ್ಕಳೇ, ಈಗ ತಾವು ಪ್ರತಿಯೊಬ್ಬರ ಒಂದು ಜೀವನ ನೌಕೆಯನ್ನು ಪಾರ್ ಮಾಡುವಂತಹ ಮಾರ್ಗವನ್ನು ತಿಳಿಸುವಂತಹ ಮಾರ್ಗದರ್ಶಿಗಳು ನೀವು ಕೂಡ ಮಾಸ್ಟರ್ ಖಿವಯ್ಯ ಆಗಿದ್ದೀರಿ ಅಂತಾರೆ ಬಾಬಾ. ಈ ರೀತಿ ಬಾಬಾರವರ ಕರ್ತವ್ಯ ಬಹಳ ಮಹಾನ್ ಆಗಿದೆ. ಬಾಬಾ ಮಾಡುವಂತಹ ಕರ್ತವ್ಯ ಈ ಸೃಷ್ಟಿ ನಾಟಕದಲ್ಲಿ ಮತ್ಯಾರೂ ಮಾಡಲಿಕ್ಕೆ ಸಾಧ್ಯವಿಲ್ಲ. ಇಂದಿನ ಮುರಳಿಯ ಮುಖ್ಯ ಪಾಯಿಂಟ್ಸ್: नर से नारायण बनने के लिए रोज सत्य बाबा से सुनना है. अंडरलाइन. नर से नारायण. नर अर्थात मनुष्य अर्थात ಮನಸ್ಸಿಗೆ ವಶೀಭೂತರಾದವರು ಅಂತ. ಸೊ ಮನುಷ್ಯ ಆಗಿ ಮನಸ್ಸಿಗೆ ವಶೀಭೂತಾಗಿ ಈ ಸಮಯದೊಳಗ ಏನೆಲ್ಲ ಮನುಷ್ಯ ಜೀವನದ ಬೇಕು ಬೇಡ
ಇಷ್ಟ ಇದೆ, ಇಷ್ಟ ಇಲ್ಲ, ಅನೇಕ ಇಚ್ಛೆಗಳು, ಇವುಗಳಲ್ಲಿ ಮುಳುಗಿರುವಂತಹ ಈ ಮನಸ್ಸನ್ನು ನಾರಾಯಣನ ಸ್ವರೂಪ ಮಾಡೋದೇನಿದೆ, ಇದು ಬಾಬಾ ಹೇಳ್ತಾರೆ, ಈ ಒಂದು ನಾರಾಯಣ ಸ್ವರೂಪ ಅರ್ಥಾತ್ ನಾರಾಯಣನ ಸಮಾನ ನಿಶ್ಚಿಂತ ಸ್ಥಿತಿ, ಸಂಪೂರ್ಣತೆ ಸ್ಥಿತಿ, ಸಂಪನ್ನ ಸ್ಥಿತಿಯ ಒಂದು ಅನುಭವ ಮಾಡಲಿಕ್ಕೆ, ನಾರಾಯಣನಾಗಲಿಕ್ಕೆ ಪ್ರತಿನಿತ್ಯವೂ ತಂದೆ, ಸತ್ಯ ತಂದೆ ಹೇಳೋದನ್ನೇ ಕೇಳ್ರಿ. ಸತ್ಯ ತಂದೆಯ ಮಾತುಗಳು, ಮಹಾವಾಕ್ಯಗಳು ಮಾತ್ರ ನನಗೆ ಪಾರ್ ಮಾಡಿಸ್ಲಿಕ್ಕೆ, ನನ್ನನ್ನು ಮಾನವ ಒಂದು ಜೀವನದಿಂದ ಮುಕ್ತ ಮಾಡಿ ಶ್ರೇಷ್ಠ ಮಾಡಲಿಕ್ಕೆ, ನಾರಾಯಣ ಅರ್ಥಾತ್ ನಿಶ್ಚಿಂತ ಮಾಡಲಿಕ್ಕೆ ಈ ಜ್ಞಾನವೇ ಆಧಾರ ಆಗಿದೆ. ಹೀಗಾಗಿ ನಿತ್ಯವೂ ಈ ಸತ್ಯ ಜ್ಞಾನವನ್ನು ಕೇಳಬೇಕಿದೆ. ಸತ್ ಸಂಘ ಕರ್ನಾ ಹೇ, ಸತ್ಯವಾದ ಸಂಘ ಮಾಡ್ರಿ. ಸತ್ಯ ಸಂಘ ಅಂದರೆ ಎರಡು ಅರ್ಥ. ಒಂದಾಗಿದೆ ಬಾಬಾರ ನಾಲೆಜ್ ಎಲ್ಲಿ ಹೇಳಲಾಗ್ತಾ ಇದೆಯೋ ಅದು ಸತ್ಸಂಗ, ಆ ಸತ್ಸಂಗದಲ್ಲಿ ತಾವು ತಮ್ಮದು ಪ್ರೆಸೆಂಟ್ ಇರಲಿ. ಎರಡನೇ ಸತ್ಸಂಗ ಈ ಮನಸ್ಸಿಗೆ ಬಾಬಾರವರ ಸತ್ಯ ಜ್ಞಾನ, ಸತ್ಯ ಸ್ಮೃತಿಯೇ ಸತ್ಯನ ಸಂಘ ಆಗಿದೆ. ಕಭಿ ಭಿ ಮನಸಾ ವಾಚಾ ಕರ್ಮಣ ಕಿಸಿ ಕೋ ದುಃಖ ನಹಿ ದೇನಾ, ಎಂದಿಗೂ ಸಹ ಮನಸ್ಸಿನಿಂದ, ವಾಚಾದಿಂದ, ಕರ್ಮದಿಂದ ದುಃಖವನ್ನು ಕೊಡಬೇಡ್ರಿ. ಮನಸಾ ವಾಚಾ ಕರ್ಮಣ ದುಃಖ ಕೊಡಬೇಡ್ರಿ ಅಂದರೆ ತಮ್ಮ ಮನಸ್ಸಿನ ಮೂಲಕ, ಕರ್ಮದ ಮೂಲಕ ಏನೆಲ್ಲ ನಡೀತಾ ಇದೆ ಇದು ನಾನು ಕೊಟ್ಟ ದುಃಖ ಅಂತ ಅನ್ಕೋಬೇಡ್ರಿ. ಯಾಕೆ ಮನಸ್ಸೇ ನಿಮ್ದಲ್ಲ ಅಂದಮೇಲೆ, ತನುವೇ ತಮ್ಮದಲ್ಲ ಮೇಲೆ ಮನಸ್ಸಿನ ಮೂಲಕ, ಕರ್ಮದ ಮೂಲಕ ಏನೆಲ್ಲ ನಡೀತದೋ ಅದು ನನ್ನ ಕರ್ಮ. ಕರ್ಮದ, ಒಳ್ಳೆಯ ಕರ್ಮದ ಅಭಿಮಾನ ಆಗಲಿ, ಕೆಟ್ಟ ಕರ್ಮದ ವ್ಯಥೆ ಆಗಲಿ, ಎರಡೂ ನಾನಲ್ಲ, ನಂದಲ್ಲ ಅಂದ ಮೇಲೆ ಇದಕ್ಕಂತಾರೆ ಬಾಬಾ ಮನಸಾ ವಾಚಾ ಕರ್ಮಣ, ಯಾರಿಗೂ ದುಃಖವನ್ನು ಕೊಡಬೇಡ್ರಿ. सेकंड पॉइंट, विजय माला का दाना बनने का या पास विद ऑनर होने के लिए याद की रफ्तार तेज करनी है. अंडरलाइन, ವಿಜಯ ಮಾಲೆಯ ಮಣಿಗಳಾಗುವುದಕ್ಕಾಗಿ ಅಥವಾ ಪಾಸ್ ವಿದ್ ಆನರ್ ಆಗಬೇಕೆಂದರೆ ತಮ್ಮ ಪುರುಷಾರ್ಥದ ಗತಿಯನ್ನು ತೀವ್ರಗೊಳಿಸ್ರಿ. ಅಂದರೆ ನೆನಪಿನ ಗತಿಯನ್ನು ತೀವ್ರಗೊಳಿಸ್ರಿ. ಅರ್ಥಾತ್ ಏನು ನೆನಪು ಮಾಡ್ಕೋಬೇಕು, ಏನು ನೆನಪನ್ನು ನಾ ಮಾಡಬಾರ್ದು ಅಂತ. ಅಂದರೆ ಯಾವುದು ರೋಲ್ನ ಮನಸ್ಸಿನೊಳಗೆ ನಡೀತಾ ಇದೆ ಅದನ್ನು ನಾನು ನೆನಪು ಮಾಡ್ಕೋ ಜರುರತ್ತಿಲ್ಲ. ಅದನ್ನು ಬಾಬಾರವರಿಗೆ ಅರ್ಪಣೆ ಮಾಡಿ ಮನಸ್ಸನ್ನು, ತನುವನ್ನು, ಘಟನೆಗಳನ್ನು, ಈ ಡ್ರಾಮಾದ ಪ್ರತಿಯೊಂದು ನೆನಪುಗಳು ಬಾಬಾರವ್ರದ್ದಾಗಿದೆ. ಅರ್ಥಾತ್ ಮನಸ್ಸೇ ಬಾಬಾರವ್ರದಂದ ಮೇಲೆ ಮನಸ್ಸಿನಲ್ಲಿ ಇರುವಂಥದ್ದೆಲ್ಲದೂ ಬಾಬಾಗೆ ಅರ್ಪಣೆ. ಅಂದಮೇಲೆ ಬಾಬಾ ಹೇಳ್ತಾರೆ ವಿಜಯಮಾಲೆ ಮಣಿ ಆಗಬೇಕು, ಪಾಸ್ ವಿದ್ ಆನರ್ ಆಗಬೇಕು ಅಂತಂದರೆ ನೆನಪಿನ ಯಾತ್ರೆ ತೀವ್ರ ಆಗಬೇಕು. ಅರ್ಥಾತ್ ಇಲ್ಲಿವರೆಗೂ ಬಾಬಾರ ಜೊತೆ ಕಂಬೈಂಡ್ ಸ್ಥಿತಿಯ ಒಂದು ಸ್ಮೃತಿ, ಒಂದು ಸ್ಥಿತಿ ಏನಿದೆ ಇದರೊಳಗೆ ಆಗಾಗ ಯಾವ ದೇವಾನದ ನೆನಪುಗಳು ಕೂಡ ಮಿಕ್ಸ್ ಆಗ್ತಾ ಇತ್ತು. ಬಾಬಾ ಹೇಳ್ತಾರೆ ಎಷ್ಟು ಅಭ್ಯಾಸ ಆಗಬೇಕು ಅಂತಂದರೆ ಈ ಜಗತ್ತಿನಲ್ಲಿ ಏನೆಲ್ಲ ನಡೀತಾ ಇದೆ ಇದರಿಂದ ನಾನು ಎಲ್ಲೋ ಹೋಗ್ಬೇಕನ್ನುವ ಭಾವ ಅಲ್ಲ. ಇದನ್ನು ಬಿಟ್ಟು ಏನೆಲ್ಲ ನಡೀತಾ ಇದೆ ಇದು ಡ್ರಾಮಾದ ಒಳಗೆ ನಡೀತಾ ಇದೆ ಅನ್ನುವ ಒಂದು ಈ ಡ್ರಾಮಾದ ರಹಸ್ಯವನ್ನು ಅರಿತು ನಾನು ಆತ್ಮ ಸಂಪೂರ್ಣ ವಿನಾಶಿ ಬಾಪ್ ಸಮಾನ್ ಎನ್ನುವಂತಹ ಸತ್ಯವನ್ನು ಅರಿತು ನಡೆಯೋದೇನಿದೆಯಲ್ಲ ಇದಕ್ಕೆ ಬಾಬಾ ಹೇಳ್ತಾರೆ ವಿಜಯಮಾಲೆಯ ಮಣೆ ಆಗೋದಕ್ಕಾಗಿ ನೆನಪಿನ ಒಂದು ಯಾತ್ರೆಯನ್ನು ಬಹಳಷ್ಟು ತೀವ್ರ ಮಾಡಿಕೊಳ್ರಿ. मास्टर पतित पावन बन सबको पावन बनाने की सेवा करनी है. मास्टर पतित पावनी बनकर, ಮಾಸ್ಟರ್ ಪತಿತ ಪಾವನಿ ಅರ್ಥಾತ್ ನಾನು ದೇಹ ಅಲ್ಲ, ಅದೇ ರೀತಿ ಯಾರೂ ದೇಹ ಅಲ್ಲ, ದೇಹ ಅವರ ರಿಯಾಲಿಟಿ ಅಲ್ಲ, ಸೋಲ್ನ ಶಾಂತ ಸ್ಥಿತಿ ಅವರ ರಿಯಾಲಿಟಿ ಆಗಿದೆ. ಅಂದಮೇಲೆ ಭಲೇ ರೋಲಲ್ಲಿ ಅಷ್ಟೇ ಕ್ರೋಧನೆ ಮಾಡಲಿ, ರೋಲ್ನ ಮೂಲಕ ಏನೇ ಅವರು ಅಂತಹ ಕೆಟ್ಟ ಕೆಲಸಗಳನ್ನೇ ಮಾಡಲಿ, ಆದರೆ ಅದು ಸತ್ಯ ಅಲ್ಲ. ಇದು ಸತ್ಯ ಅಲ್ಲ ಅಂದ ಮೇಲೆ ನನಗೆ ಕೇವಲ ಎಲ್ಲರೊಳಗಿರುವ ನಿರಾಕಾರ ಸತ್ಯ ಸ್ವರೂಪದ ದರ್ಶನ, ಆ ದಿವ್ಯ ದೃಷ್ಟಿಯಿಂದ ಎಲ್ಲರೊಳಗಿರುವ ಆ ಸುಪ್ರೀಂ ಕಾನ್ಷಿಯಸ್ನ ಒಂದು ಅನುಭೂತಿ ಮಾಡ್ತೀನಂದ್ರೆ ಇದಕ್ಕೆ ಪಾವನಿ ಅಂತ ಹೇಳ್ತಾರೆ. ಪಾವನವಾಗಿರುವ ಆತ್ಮನನ್ನು ಮಾತ್ರ ನನಗೆ ಕಾಣಿಸ್ತದ, ನೋಡ್ತೀನಿ ನಾನು. ಇದೇ ಮಾಸ್ಟರ್ ಪಾವನಿ ಆಗೋದು, ಪತಿತ ಪಾವನಿ ಆಗೋದು. ತೋ ಇಂಥ ಒಂದು ಸೇವೆಯನ್ನು ಮಾಡ್ರಿ ಅಂತಾರೆ ಬಾಬಾ. ವರದಾನ್
परमात्मा याद की गोद में समाने वाले संगम युगी श्रेष्ठ भाग्यवान ಆತ್ಮ ಭವ. ಪರಮಾತ್ಮನ ನೆನಪಿನ ಮಡಿಲೊಳಗೆ ಸಮಾವೇಶವಾಗಿ ಸಂಗಮ ಯುಗದ ಶ್ರೇಷ್ಠ ಭಾಗ್ಯವಂತರು ಆಗ್ರಿ. संगम युग सतयुगी स्वर्ग से भी श्रेष्ठ है. अंडरलाइन. ಸಂಗಮ ಯುಗ ಸತ್ಯ ಯುಗದ ಶ್ರೇಷ್ಠ ಜೀವನಕ್ಕಿಂತಲೂ ಶ್ರೇಷ್ಠವಾಗಿದೆ. क्योंकि अभी का गायन है अप्राप्त नहीं कोई वस्तु ब्राह्मणों के संसार में. ಬ್ರಾಹ್ಮಣರ ಸಂಸಾರದೊಳಗ ಅಪ್ರಾಪ್ತವಾಗಿರುವ ಯಾವ ವಸ್ತುವೂ ಇಲ್ಲ. ಅಂದರೆ ಸತ್ಯುಗದ ಜೀವನದಲ್ಲಿ ಬಾಹ್ಯ ಸಂಸಾರದೊಳಗ ಫಿಸಿಕಲ್ ಲೆವೆಲ್ ಒಳಗ ಎಲ್ಲ ರೀತಿಯ ಸಮೃದ್ಧಿ ಇರ್ತದೆ, ಆದರೆ ಆತ್ಮಸ್ಮೃತಿಯೂ ಇರ್ತದೆ. ಆದರೆ ಬಾಬಾರವರ ಸಂಘ ಆಗಲಿ, ಪರಮಾತ್ಮನ ಒಂದು ಪ್ರೇಮದ ಪಾಲನೆಯಾಗಲಿ, ಶಿಕ್ಷಣವಾಗಲಿ ಅಲ್ಲಿರೋದಿಲ್ಲ. ಸಂಗಮ ಯುಗದಲ್ಲಿ ರೋಲ್ ಮೊದಲೇ ಸ್ಕ್ರಿಪ್ಟೆಡ್ ಇದೆ. ರೋಲ್ನಲ್ಲಿ ಏನೆಲ್ಲ ಇದೆ ಅದು ಡ್ರಾಮಾದೊಳಗಿದೆ. ಬಟ್ ಸಂಗಮ ಯುಗದಲ್ಲಿ ನನ್ನ ಆತ್ಮ ಸ್ಮೃತಿಯಲ್ಲೂ ಇದ್ದೀನಿ, ನನ್ನ ಸತೋಪ್ರಧಾನ ಸ್ಮೃತಿಯಲ್ಲೂ ಇರ್ತೀನಿ, ಪ್ಲಸ್ ಬಾಬಾರ ಜೊತೆ ಕಂಬೈಂಡ್ ಆಗಿರ್ತೀನಿ. ಸತ್ಯ ಜ್ಞಾನದಲ್ಲಿ ನಾನು ಸಂಪೂರ್ಣ ಮುಳುಗಿದ್ದೀನಿ. ಇದಕ್ಕಿಂತ ದೊಡ್ಡ ಪ್ರಾಪ್ತಿಯಾಗಲಿ, ಇದಕ್ಕಿಂತ ದೊಡ್ಡ ಭಾಗ್ಯ ಆಗಲಿ, ಇದಕ್ಕಿಂತ ಅತಿ ದೊಡ್ಡ ಜೀವನದ ಒಂದು ಸಾಧನೆ ಆಗಲಿ ಯಾವುದು ಇರ್ಲಿಕ್ಕೆ ಸಾಧ್ಯ ಇಲ್ಲ. ಪರಮಾತ್ಮನ ಸಂಘ, ಪರಮಾತ್ಮನ ಡೈರೆಕ್ಟ್ ಪ್ರೇಮ, ಪರಮಾತ್ಮನ ಆ ಒಂದು ಶ್ರೇಷ್ಠ ಪಾಲನೆ, ಇದು ಕೇವಲ ಸಂಗಮ ಯುಗದಲ್ಲಿ, ಈ ಬ್ರಾಹ್ಮಣ ಜೀವನದಲ್ಲಿ ಮಾತ್ರ ಪ್ರಾಪ್ತ ಆಗ್ತದೆ. ಅದಕ್ಕೆ ಸತ್ಯುಗಕ್ಕಿಂತಲೂ ಶ್ರೇಷ್ಠ ಜೀವನ ಅಂತಂದರೆ ಸಂಗಮ ಯುಗದ ಜೀವನ ಆಗಿದೆ. ಯಾಕಂದರೆ ಸಂಗಮ ಯುಗದಲ್ಲಿ ಭಗವಂತನೇ ನನ್ನವರಾಗಿರೋದ್ರಿಂದ, ಜಗತ್ತಿನ ಸೃಷ್ಟಿಕರ್ತನೇ ನನ್ನವನಾಗಿರೋದ್ರಿಂದ ಇಲ್ಲಿ ಇದು ಇಲ್ಲ ಅನ್ನುವ ಮಾತೇ ಇಲ್ಲ. ಎಲ್ಲವೂ ಪ್ರಾಪ್ತಿದೆ. ಭಗವಾನ್ ಮಿಲಾ ತೋ ಸಬ್ ಕುಚ್ ಮಿಲಾ, ಏಕ್ ಬಾಬಾ ಮಿಲಾ ತೋ ಸಬ್ ಕುಚ್ ಮಿಲಾ. ಬಾಬಾ ಸಿಕ್ಕಾರಾದ್ಮೇಲೆ ಎಲ್ಲವೂ ಸಿಕ್ಕ ಹಾಗೆ. तो अभी आप बच्चे कभी अतीಂದ್ರಿಯ ಸುಖಕ್ಕೆ झूले में झूलते हो. ಹೀಗಾಗಿ ಭಗವಂತನೇ ತಮ್ಮವರಾಗಿರೋದ್ರಿಂದ ಕೆಲವೊಮ್ಮೆ ಸುಖದ ಉಯ್ಯಾಲೆಯಲ್ಲಿ ಈ ಮನಸ್ಸು ಸುಖದ ಅನುಭವ ಮಾಡ್ತದ, ಕೆಲವೊಮ್ಮೆ ಖುಷಿಯ ಉಯ್ಯಾಲೆಯಲ್ಲಿ ಖುಷಿಯ ಅನುಭವ ಮಾಡ್ತದ. ಈ ಮನಸ್ಸು ಕೆಲವೊಮ್ಮೆ ಶಾಂತಿಯ ಉಯ್ಯಾಲೆಯಲ್ಲಿ ಶಾಂತಿ ಅನುಭವ ಮಾಡ್ತದ, ಕೆಲವೊಮ್ಮೆ ಜ್ಞಾನ, ಕೆಲವೊಮ್ಮೆ ಆನಂದದ ಒಂದು ಉಯ್ಯಾಲೆಯಲ್ಲಿ ತೇಲಾಡ್ತದೆ. ಅವರು ಕವಿ ಪರಮಾತ್ಮ ಗೋದಿಗೆ ಝೂಲೇನೆ ಝೂಲ್ತೆ ಹೇ. ಕೆಲವೊಮ್ಮೆ ಭಗವಂತನ ಹೃದಯದಲ್ಲೇ, ಭಗವಂತನ ಮಡಿಲೊಳಗ ಆಡ್ತೀರಿ. ಪರಮಾತ್ಮ ಗೋದಿ ಹೇ ಯಾದ್ ಕಿ ಲವ್ಲೀನ್ ಅವಸ್ಥಾ. ಅಂಡರ್ಲೈನ್. ಪರಮಾತ್ಮನ ಮಡಿಲು ನೆನಪಿನ ಲವ್ಲೀನಾಗಿರುವ ಅವಸ್ಥೆಯಾಗಿದೆ. ಅಂದರೆ ನಾನು ಬಾಬಾ ಕಂಬೈಂಡ್, ಬಾಕಿ ಅಂತಾಗುವ ಡ್ರಾಮಾ, ಅಂತಾಗುವ ಈ ಜಗತ್ತು, ಅಂತಾಗುವ ಈ ದೇಹದ ಸಂಬಂಧಗಳು, ಇವುಗಳ ನಾಲೆಜ್ ನನಗೆ ಸಿಕ್ಕ ಮೇಲೆ ಈ ಮನಸ್ಸು ಸ್ವೀಕಾರ ಮಾಡಿದೆ, ಈ ಮನಸ್ಸು ಸತ್ಯವನ್ನು ಅನುಭವ ಮಾಡಿದೆ. ನಾನು ಸತ್ಯ, ಬಾಬಾ ಸತ್ಯ. ಅದಕ್ಕಾಗಿ ಇದೇ ಭಗವಂತನ ಮಡಿಲೇ ನನ್ನ ನಿಜವಾದ ಒಂದು ಲವ್ಲೀನ್ ಅವಸ್ಥೆ. ಇದಕ್ಕಿಂತ ದೊಡ್ಡ ಒಂದು ಡೀಪ್ ಆಗಿ ಮುಳುಗಿ ಅನುಭವ ಮಾಡುವಂಥದ್ದು ಮತ್ತೊಂದು ಏನೂ ಇಲ್ಲ. ಯಹ ಗೋದ್ ಸೆಕೆಂಡ್ ಮೇ ಅನೇಕ ಜನ್ಮೋಂ ಕೆ ದುಃಖ ದರ್ದ್ ಭುಲಾ ದೇತಿ ಹೇ. ಅಂಡರ್ಲೈನ್. ಎಷ್ಟು ಸುಂದರ, ಎಷ್ಟು ಪ್ರೇಮ ಭರಿತ ಮಹಾವಾಕ್ಯ. ಬಾಬಾ ಹೇಳ್ತಾರೆ, ಒಂದು ಸೆಕೆಂಡಿನ ಭಗವಂತನ ಮಡಿಲಿನ ಅನುಭವ, ಅರ್ಥಾತ್ ಒಂದು ಸೆಕೆಂಡ್ ಈ ದೇಹದ ಜಗತ್ತಿನಿಂದ ಮರೆತು ನಾನು ಮತ್ತು ಬಾಬಾ ಈ ಒಂದು ಜೋ ಭಗವಾನ್ ಮಿಲಾ ತೋ ಸಬ್ ಕುಚ್ ಮಿಲಾ, ಬಾಬಾ ಮಿಲಾ ಸಬ್ ಕುಚ್ ಮಿಲಾ. ಸೊ ಬಾಬಾ ಸಿಕ್ಕ ಮೇಲೆ ಎಲ್ಲವೂ ಸಿಕ್ಕಿತು. ಎಲ್ಲವೂ ಸಿಕ್ಕ ಮೇಲೆ ಬಾಬಾ ನನ್ನವರಾದ್ಮೇಲೆ ಯಾವಾಗ ನಾ ಬಾಬಾನ ಹೃದಯದಲ್ಲಿ ಅನುಭವ ಮಾಡ್ತೀನಿ, ಒಂದು ಸೆಕೆಂಡಿನ ಅನುಭವವೂ ಕೂಡ ಜನ್ಮ ಜನ್ಮಾಂತರದ ದುಃಖ ನೋವು ದೂರ ಮಾಡಿಸ್ಬಿಡ್ತು ಅನ್ಸತ್ತಾರ ಬಾಬಾ. ಇದು ಕೇವಲ ಶಬ್ದದಿಂದ ಬಯಾನ್ ಮಾಡ್ಲಿಕ್ಕಾಗೋದಿಲ್ಲ.
ಇದು ಸ್ವಯಂ ಅನುಭವ ಮಾಡಿದಾಗ ಮಾತ್ರ ಇದರ ಒಂದು ರುಚಿ, ಇದರ ಒಂದು ಸತ್ಯ ಏನನ್ನುವಂಥದ್ದು ಅನುಭವ ಆಗುವಂಥದ್ದು. तो इस श्रेष्ठ संसार को सदा स्मृति में रख भाग्यवान आत्मा बनो. ಅಂಡರ್ಲೈನ್. ಈ ಒಂದು ಭಾಗ್ಯವನ್ನ, ಈ ಶ್ರೇಷ್ಠ ಸಂಸ್ಕಾರವನ್ನ ಸದಾ ಸ್ಮೃತಿಯಲ್ಲಿ ಇಟ್ಕೊಡ್ರಂತಾರೆ ಬಾಬಾ. ಈ ಶ್ರೇಷ್ಠ ಸಂಸ್ಕಾರ ಯಾವುದು? ಭಗವಂತನ ಮಡಿಲೊಳಗೆ ಅವನ ಒಂದು ಲವ್ಲೀನ್ ಅವಸ್ಥೆಯಲ್ಲಿ ಮುಳುಗಿಬಿಡೋದಿದೆಯಲ್ಲ, ಹೇಗೆ ಎಳೆ ಕೂಸು ತನ್ನ ತಾಯಿಯ ಮಡಿಲೊಳಗ ಎಷ್ಟು ಆರಾಮದ, ಎಷ್ಟು ನಿಶ್ಚಿಂತತೆ ಅನುಭವ ಮಾಡ್ತದೆ. ಬಸ್ ಬಾಬಾ ಹೇಳ್ತಾರೆ, ಬಾಬಾ ಸರ್ವಶಕ್ತಿವಾನ್, ಸೃಷ್ಟಿ ರಚಯಿತ, ಮಾತಾ ಪಿತಾ, ಅವ್ರ ಮಡಿಲೊಳಗ ಏನು ಲವ್ಲೀನ ಸ್ಥಿತಿ ಅನುಭವ ಮಾಡ್ತೀರಿ, ಈ ಒಂದು ಶ್ರೇಷ್ಠ ಸಂಸ್ಕಾರ ಅಂತಾರೆ ಬಾಬಾ. ಈ ಒಂದು ಭಗವಂತನ ಮಡಿಲಲ್ಲಿ ಮುಳುಗೋದು ಇದೊಂದು ಶುದ್ಧ ಸಂಸ್ಕಾರ. ಈ ಸಂಸ್ಕಾರ ಸದಾ ನೆನಪಿಟ್ಕೊಡ್ರಿ, ಭಾಗ್ಯವಾನ್ ಆತ್ಮ ಆಗ್ಬಿಡ್ತೀರಿ ಅಂತಾರೆ ಬಾಬಾ. ಸ್ಲೋಗನ್, ऐसा सपूत बनो जो बाबा आपके गीत गाए और आप बाबा के गीत गाओ. ಅಂಡರ್ಲೈನ್. ಇಷ್ಟು ಸುಪುತ್ರ ಮಕ್ಕಳಾಗ್ರಿ, ಇಷ್ಟು ಬಾಬಾರ ಆಜ್ಞಾಕಾರಿ ಮಕ್ಕಳಾಗ್ರಿ. ಆಜ್ಞೆ ಬಾಬಾರ್ದೇನಿದೆ? ಆತ್ಮಸ್ಥಿತಿಯಲ್ಲಿ ಸ್ಥಿತ ಆಗೋದು. ಇಷ್ಟು ಆಜ್ಞಾಕಾರಿ ಮಕ್ಕಳಾಗಬೇಕು. ಬಾಬಾ ನಿಮ್ಮ ಗೀತೆ ಗಾಯನ ಮಾಡಬೇಕು. ನೀವು ಬಾಬಾರವರ ಒಂದು ಗೀತೆಯ ಗಾಯನ, ಮಹಿಮೆಯ ಗಾಯನ ಮಾಡ್ತಾ ಇರ್ಬೇಕಂತಾರೆ ಬಾಬಾ. ಈ ವಿಶ್ವ ನಾಟಕದಲ್ಲಿ ಏನೆಲ್ಲ ಕಣ್ಣಿಗೆ ಕಾಣಿಸ್ತಾ ಇದೆ? ಶರೀರಗಳು ಎಲ್ಲ ಸಾಮಾನ. ಡ್ರಾಮಾದ ಮಟೀರಿಯಲ್, ಪ್ರಕೃತಿ ಇದೆಲ್ಲ ಹೋಯ್ತು ಅಂದ್ರೆ ಏನು ಉಳಿತದ? ಆತ್ಮ ಮಾತ್ರ. ಅದೇ ಸತ್ಯ. ಬಾಬಾ ಹೇಳ್ತಾರೆ, ಆ ಒಂದು ಸತ್ಯದ ಅನುಭವ ಈಗ ಮಾಡ್ರಿ. ಎಲ್ಲ ಹೋಗಿದೆ, ಡ್ರಾಮಾದೊಳಗಿನ ಸಂಬಂಧ ಎಲ್ಲ. ಇಲ್ಲಿ ಏನು ಸ್ಥೂಲ ಕರ್ಮೇಂದ್ರಿಯಗಳಿಗೆ ಗೋಚರವಾಗುವಂಥದ್ದು, ಅನುಭವ ಆಗುವಂಥದ್ದು ಏನಿತ್ತು ಅದೆಲ್ಲ ಸಮಾಪ್ತ ಆಗಿದೆ. ಆದ್ಮೇಲೆ ಉಳಿಯೋದು ಕೇವಲ ಆತ್ಮ, ನಾನು ಮತ್ತು ಬಾಬಾ. ಅಂದ ಮೇಲೆ ಈ ಒಂದು ಸಪುತ್ರ ಮಕ್ಕಳಾದ್ರಿ ಅಂತಂದ್ರೆ ಬಾಬಾ ನಿಮ್ಮ ಗಾಯನ ಮಾಡ್ತಾರೆ, ನೀವು ಬಾಬಾರ ಗಾಯನ ಮಾಡ್ತೀರಿ. ಅದಕ್ಕೆ ಇಶಾರೆ ಸ್ವಯಂ ಹಾಗೂ ಸರ್ವರ ಪ್ರತಿ ಮನಸ್ಸಿನ ಮೂಲಕ ಯೋಗದ ಶಕ್ತಿಗಳ ಪ್ರಯೋಗ ಮಾಡ್ರಿ. ಪೆಹಲೆ ಸ್ವಯಂ ಪರ್ ಯೋಗಕ್ಕೆ ಪ್ರಯೋಗ ಕರ್ಕೆ ದೇಖೋ. ನಿಮ್ಮ ಮೇಲೆ ನೀವು ಯೋಗದ ಪ್ರಯೋಗ ಮಾಡಿ ನೋಡ್ರಿ. हर मास व हर 15 दिन के लिए कोई न कोई विशेष गुण, कोई न कोई विशेष शक्ति का स्व प्रति प्रयोग करके देखो. ಬಾಬಾ ಹೇಳ್ತಾರೆ, ತಿಂಗಳಿನಲ್ಲಿ 15 ದಿನಕ್ಕೊಮ್ಮೆ ಯಾವುದಾದ್ರೂ ವಿಶೇಷ ಒಂದು ಗುಣ ಅಥವಾ ವಿಶೇಷ ಒಂದು ಶಕ್ತಿ, ಗುಣದಲ್ಲಿ ಶಾಂತಿ ಇರ್ಬೋದು, ಶಕ್ತಿಗಳಲ್ಲಿ ಸಹನಶೀಲತೆ ಇರ್ಬೋದು, ಹೀಗೆ ಯಾವುದಾದ್ರೂ ಒಂದು ಗುಣ, ಯಾವುದಾದ್ರೂ ಒಂದು ಶಕ್ತಿಯನ್ನು ಬಾಬಾ ಹೇಳ್ತಾರೆ ಅದನ್ನು ಖಾಸಾಗಿ ಸ್ವಯಂನ ಮೇಲೆ ಪ್ರಯೋಗ ಮಾಡಿ ನೋಡ್ರಿ. ಸಂಘಟನ್ ಮೇ ವ ಸಂಬಂಧ ಸಂಪರ್ಕ ಮೇ ಪೇಪರ್ ತೋ ಆತೆ ಹಿ ಹೇ. ಸಂಘಟನೆಯಲ್ಲೂ ಪೇಪರ್ ಬರ್ತವೆ, ವೈಯಕ್ತಿಕ ಜೀವನದಲ್ಲೂ ಕೂಡ, ಸಂಬಂಧ ಸಂಪರ್ಕದಲ್ಲಿಯೂ ಕೂಡ ಅನೇಕ ಪೇಪರ್ ಅಂತೂ ಪರೀಕ್ಷೆಗಳು ಬರವೆ. तो पहले अपने ऊपर प्रयोग करके ಚೆಕ್ ಕರೋ. ಏನೇ ಪೇಪರ್ ಬರ್ತಾ ಇದೆ, ಇದು ಡ್ರಾಮಾದೊಳಗೆ ಬರ್ತಾ ಇದೆ, ನಾ ಆತ್ಮ ಡ್ರಾಮಾದಿಂದ ಪರೇ ಇದ್ದೀನಿ. ಈ ಸತ್ಯದ ಅನುಭವ ಪದೇ 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 ತಮಗೆ ಅಂದ್ರೆ ಮನಸ್ಸಿಗೆ ನೆನಪು ಕೊಡಿಸೋದೇ ಯೋಗದ ಪ್ರಯೋಗ ಮಾಡೋದು. कोई भी पेपर आया तो किसी गुण या शक्ति का प्रयोग करने से कितने समय में सफलता मिली. ಚೆಕ್ ಮಾಡಿಕೊಡ್ರಿ. ಏನಾದರೂ ಸಮಸ್ಯೆ ಬಂತು, ಒಂದು ಪೇಪರ್ ಬಂತು, ಆವಾಗ ತಮ್ಮಲ್ಲಿರುವಂಥ ಗುಣವನ್ನು, ತಮ್ಮಲ್ಲಿ ಇರುವಂಥ ಶಕ್ತಿಯನ್ನು ಪ್ರಯೋಗ ಮಾಡ್ತೀರಿ. ಅದು ಎಷ್ಟು ಸಮಯದೊಳಗೆ ಸಫಲತೆ ಸಿಕ್ತು ಅಂತ ನಿಮಗೆ ನೀವು ಚೆಕ್ ಮಾಡಿಕೊಡ್ರಿ. जब स्व के प्रति सफल होंगे तब औरों के प्रति भी प्रयोग करने का उमंग उत्साह स्वतः ही बढ़ता जाएगा. ಯಾವಾಗ ಸ್ವಯಂನ ಪ್ರತಿ ಯಾವಾಗ ತಾವು ಯಶಸ್ವಿ ಆಗ್ತೀರಿ, ಆಗ ಇನ್ನೊಬ್ಬರ ಪ್ರತಿಯಾಗಿಯೂ ಕೂಡ ಪ್ರಯೋಗ ಮಾಡಲಿಕ್ಕೆ ತಮಗೆ ಪ್ರೇರಣೆ ಸಿಗ್ತದೆ. ಅದಕ್ಕೆ ಮೊಟ್ಟ ಮೊದಲು ತಮ್ಮ ಮೇಲೇ ಪ್ರಯೋಗ ಮಾಡ್ರಿ ಅಂತ ಹೇಳ್ತಾರೆ ಬಾಬಾ. ಈ ರೀತಿ ನಾವು ಯೋಗದ ಪ್ರಯೋಗವನ್ನು ಮಾಡೋದ್ರಿಂದ ಬಹಳಷ್ಟು ಅದ್ಭುತ ಕಾರ್ಯಗಳದ. ಅದ್ಭುತ ಕಾರ್ಯ ಅಂತಂದರೆ ಏನಾದರೂ ಸೇವಾ ಕೇಂದ್ರ ಓಪನ್ ಮಾಡಿ ತೋರಿಸ್ಬೇಕು, ಏನಾದರೂ ಕಟ್ಟಿ ತೋರಿಸ್ಬೇಕು, ಸ್ಟೂಡೆಂಟ್ ಮಾಡಿ ತೋರಿಸ್ಬೇಕು, ನಮ್ಮ ಲೌಕಿಕದೊಳಗೆ ಹಿಂಗೆ ಗಾಡಿ ತಂದು ತೋರಿಸ್ಬೇಕು. ಫಿಸಿಕಲ್ ಮಾತಲ್ಲ ಸಫಲತೆ ಅಂದರೆ. ವಿಜಯಿ ಅರ್ಥಾತ್ ನಾನು ಯಾವ
ಆತ್ಮದ ಒಂದು ಸತ್ಯ ಅನುಭವ ತಿಳಿದಿದ್ದೀನಿ. ಆ ಅನುಭವದೊಳಗ ಪರಮಾತ್ಮನ ಸ್ಮೃತಿಯೊಳಗೆ ಎಷ್ಟು ಕಂಬೈಂಡ್ ಇರ್ಬೇಕಂತೀನಿ. ಅದಕ್ಕೇನಿದು ಅಡ್ಡಿ ಬರ್ತಾ ಇದೆಯಲ್ಲ, ಈ ಡ್ರಾಮಾದ ನೆನಪುಗಳು, ದೇವಭಾನದ ಅನುಭವಗಳು, ಇವೆಲ್ಲವುಗಳಿಂದ ಡಿಟ್ಯಾಚ್ ಆಗುವುದೇ ಸಫಲತೆ. ಇವುಗಳಿಂದ ಪರೆಯಾಗಿ ನನ್ನ ಆತ್ಮದ ಮೂಲ ಸ್ಥಿತಿಯಲ್ಲಿ, ನನ್ನ ಆನಂದಮಯ ಒಂದು ಅವಸ್ಥೆಯಲ್ಲಿ ನಾನು ನಿರಂತರ ಅನುಭವ ಮಾಡ್ತೀನಂತಂದ್ರೆ ಇದು ನಿಜವಾದ ಜೀವನದ ಸಫಲತೆ. ಇಂಥ ಒಂದು ಸಫಲತೆ, ಇಂಥ ಒಂದು ವಿಜಯೀ ಜೀವನ ನಾವು ಅನುಭವ ಮಾಡಬೇಕು ಅಂದರೆ ಯೋಗದ ಪ್ರಯೋಗ ಮೊದಲು ಸ್ವಯಂನ ಮೇಲೆ ಮಾಡ್ರಿ, ನಂತರ ಅನ್ಯರ ಮೇಲೂ ಕೂಡ ಮಾಡ್ರಿ. ಓಂ ಶಾಂತಿ.